ಇದೇ ವರ್ಷದ ಕಳೆದ ಏಪ್ರಿಲ್ 23ರಂದು ಕಲಬುರಗಿಯಲ್ಲಿ ಒಂದು ಘಟನೆ ನಡೆಯುತ್ತೆ. ಅಪ್ರಾಪ್ತ ಬಾಲಕಿಯೊಬ್ಬಳು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾಳೆ. ಆತ್ಮಹತ್ಯೆ ಮಾಡಿಕೊಂಡಾಗ ಇಡೀ ಕುಟುಂಬ ಕಣ್ಣೀರಲ್ಲಿ ಮುಳುಗುತ್ತೆ. ಅದಕ್ಕಿಂತ ಕೆಲವು ದಿನಗಳ ಹಿಂದೆ ಕಾಲೇಜ್ ಫೀಸ್ ಕಟ್ಟೋದಕ್ಕೆ ಅಂತೇಳಿ ಹಣವನ್ನು ಕೇಳಿರ್ತಾಳಂತೆ. ಆಗ ಮನೆಯವರು ಎಷ್ಟಂತ ಕಟ್ಟೋದಮ್ಮ ನಿಂಗೆ ಅಂತ ಹೇಳಿ ಬೈದಿರ್ತಾರಂತೆ. ಹಾಗಾಗಿ ಇದೇ ವಿಚಾರಕ್ಕೆ ಆಕೆ ಮನನೊಂದು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿ ಏಕಾಏಕಿ ಏನು ಮಾಡಿಬಿಡ್ತಾರೆ, ಪೊಲೀಸ್ ಕೇಸ್ ಅಥವಾ ಕಂಪ್ಲೇಂಟ್ ಆಗುವಕ್ಕಿಂತ ಮುಂಚೆ ಶವ ಸಂಸ್ಕಾರ ಮಾಡಬೇಕು ಅಂತ ಹೇಳಿ ಆಕೆಯ ಶವವನ್ನು ಹೂತು ಬಿಡ್ತಾರೆ. ಇದಾಗಿ 15 ದಿನಗಳ ಬಳಿಕ ಈ ಕೇಸ್ಗೆ ಒಂದು ಟ್ವಿಸ್ಟ್ ಸಿಗುತ್ತೆ. ಅದೇನು ಅಂತ ಹೇಳಿದ್ರೆ, ಆಕೆ ಸತ್ತಿದ್ದು ಮನೆಯವರು ಬೈದಿದ್ದಕ್ಕಲ್ಲ, ಪ್ರೀತಿಯ ವಿಚಾರಕ್ಕೆ ಅಂತ ಹೇಳಿ. ಹಾಗಾದ್ರೆ ಇದು ಹೇಗೆ ಹೊರಗೆ ಬಂದದ್ದು? ಇದು ಬಂದದ್ದು ಹೇಗೆ ಅಂತ ಹೇಳಿದ್ರೆ, ಆಕೆ ಸಾಯುವ 2 ದಿನಕ್ಕಿಂತ ಮೊದಲು ಆಕೆಯ ಮೊಬೈಲ್ನಲ್ಲಿ ಒಬ್ಬ ಯುವಕನ ಜೊತೆಗೆ ಚಾಟಿಂಗ್ ಮತ್ತೆ ಕಾಲ್ನಲ್ಲಿ ಮಾತನಾಡಿರ್ತಾಳೆ. ಆಕೆಯ ಮೊಬೈಲ್ ಅನ್ನು ಪರಿಶೀಲನೆ ಮಾಡಿದಾಗ ಈ ಎಲ್ಲ ವಿಚಾರಗಳು ಕೂಡ ಹೊರಗೆ ಬರುತ್ತೆ. ಜೊತೆಗೆ ಆಕೆಯ ನೋಟ್ಬುಕ್ನಲ್ಲೂ ಕೂಡ ಆ ಹುಡುಗನ ಬಗ್ಗೆ ಬರ್ಕೊಂಡಿರ್ತಾಳೆ. ಆ ಹುಡುಗನ ಹೆಸರು ಉಮೇಶ್ ಅಂತ ಹೇಳಿ. ಉಮೇಶ್ ಟ್ರ್ಯಾಕ್ಟರ್ ಡ್ರೈವರ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತಾನೆ. ಆ ಉಮೇಶನ ಜೊತೆಗೆ ಈ ಅಪ್ರಾಪ್ತ ಬಾಲಕಿ ಲವ್ನಲ್ಲಿ ಬಿದ್ದಿರ್ತಾಳೆ. ಆತ ನನ್ನ ಜೊತೆಗೆ ಸರಿಯಾಗಿ ಮಾತನಾಡ್ತಿಲ್ಲ, ನನ್ನನ್ನು ಮದುವೆ ಆಗೋದಕ್ಕೆ ಒಲ್ಲೆ ಅಂತಿದ್ದಾನೆ, ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾನೆ ಅಂತ ಹೇಳಿಕೊಂಡು ಆ ಕೆಲವೊಂದಿಷ್ಟು ನೋಟ್ಬುಕ್ನಲ್ಲಿ ಆಕೆ ಪಾಯಿಂಟ್ಸ್ಗಳನ್ನು ಬರೆದಿಟ್ಟಿದ್ದಾಳೆ. ಜೊತೆಗೆ ಕಾಲ್ ರೆಕಾರ್ಡ್ಸ್ಗಳು ಕೂಡ, ಮೆಸೇಜ್ಗಳು ಕೂಡ ಇದೀಗ ಸಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಅದಾದ ನಂತರ ಪೊಲೀಸ್ನವರಿಗೆ ಕೇಸ್ ಕೊಡೋಕೆ ಅಂತ ಹೋದಾಗ ತಂದೆ ತಾಯಿಗಳಿಗೆ ಬೆದರಿಸಿ ಪೊಲೀಸ್ನವರು ಕಳುಹಿಸ್ತಾರಂತೆ. ಆದರೆ ಅವರೇನು ಮಾಡ್ತಾರೆ, ಆನ್ಲೈನ್ನಲ್ಲಿ ದೂರನ್ನು ದಾಖಲಿಸಿ ಪೊಲೀಸರಿಗೆ ಹೇಳ್ತಾರೆ. ಆನಂತರ ಆ ಪೊಲೀಸರು ಏನು ಮಾಡ್ತಾರೆ, FIR ಅನ್ನ ದಾಖಲಿಸಿಕೊಂಡು ಇದೀಗ ತನಿಖೆಯನ್ನು ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಆ ಹೂತಿಟ್ಟ ಶವವನ್ನ 15 ದಿನಗಳ ಬಳಿಕ ಇದೀಗ ಹೊರತೆಗೆದು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿದ್ದಾರೆ. ಹಾಗಾಗಿ ಈ ಒಂದು ಪ್ರಕರಣ ಮನೆಯವರು ಬೈದದ್ದಕ್ಕಲ್ಲ, ಪ್ರೀತಿಯ ವಿಚಾರಕ್ಕೆ ಅಂತ ಹೇಳಿ ಇದೀಗ ಗೊತ್ತಾಗಿದೆ. ಹಾಗಾಗಿ ತನಿಖೆ ಇನ್ನಷ್ಟೇ ಮುಂದುವರಿಯಬೇಕಿದೆ. ಆ ಉಮೇಶ್ ಯಾರು, ಡ್ರೈವರ್ ಯಾರು, ಇವರ ಮಧ್ಯೆ ಏನು ಸಂಬಂಧ ಇತ್ತು ಅಂತ ಹೇಳಿ ಇನ್ನಷ್ಟು ಮಾಹಿತಿಗಳು ತಿಳಿದು ಬರಬೇಕಿದೆ. ಯುವಕರಿಗೆ ಯುವತಿಯರಿಗೆ ಹೇಳೋದೇನಂತ ಹೇಳಿದ್ರೆ, ಹದಿಹರಿಯದ ವಯಸ್ಸು ಹುಚ್ಚುಕೋಡಿ ಮನಸ್ಸು ಅಂತ ಹೇಳಿ ಬಹಳಷ್ಟು ಸಲ ಕೇಳಿದ್ದೇವೆ. ಹಾಗಾಗಿ ಟೀನೇಜಲ್ಲಿ ಇಂತಹ ಮಾಡುವ ತಪ್ಪುಗಳು ತಂದೆ ತಾಯಿ ಕುಟುಂಬಸ್ಥರಿಗೂ ಕೂಡ ಕೆಟ್ಟ ಹೆಸರನ್ನ ತರುತ್ತೆ, ನಿಮ್ಮ ಪ್ರಾಣ ಕೂಡ ಹೋಗುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಕಳೆದ 20 ವರ್ಷಗಳ ಅನುಭವವುಳ್ಳ ಉಪನ್ಯಾಸಕರ ನೇತೃತ್ವದಲ್ಲಿ ಆರಂಭವಾದ ಸಿಎಂ ಮೇತ್ರಿ ವಾಣಿಜ್ಯ ಪದವಿ ಹಾಗೂ ಸ್ಯಾಮ್ಯುವೆಲ್ ಮೆಮೋರಿಯಲ್ ಪದವಿ ಪೂರ್ವ ಮಹಾವಿದ್ಯಾಲಯ ಮುಧೋಳ ಸಂಸ್ಥೆ ಸಾವಿರಾರು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ. ಸತತ 3 ವರ್ಷಗಳಿಂದ 100% ಫಲಿತಾಂಶ ಪಡೆಯುತ್ತಾ ಬಂದಿದೆ. ಹಲವಾರು ವಿಷಯಗಳಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದಿದ್ದಾರೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕೆ ರ್ಯಾಂಕ್ ಹಾಗೂ ಪಿಯುಸಿಯಲ್ಲಿ ಜಿಲ್ಲಾ ಮಟ್ಟದ ರ್ಯಾಂಕ್ ಲಭಿಸಿದೆ. ನುರಿತ ಬೋಧಕರು, ಅತ್ಯಾಧುನಿಕ ಕ್ಲಾಸ್ ರೂಮ್, ಬೃಹತ್ ಲೈಬ್ರರಿ, ಆಟದ ಮೈದಾನ ಹೊಂದಿದೆ. ಪಠ್ಯದ ಜೊತೆಗೆ ಕ್ರೀಡೆ, ಸಾಂಸ್ಕೃತಿಕ, ಶೈಕ್ಷಣಿಕ ಪ್ರವಾಸ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒತ್ತು ನೀಡಲಾಗುತ್ತೆ. ಈಗಾಗಲೇ ಅಡ್ಮಿಷನ್ ಆರಂಭವಾಗಿವೆ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯವಿದೆ. ನಿಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣವೇ ನಮ್ಮ ಗುರಿ. ಸ್ಥಳ: ಪದ್ಮಾವತಿ ಕಾಲನಿ, ತಲಾಠಿ ಆಸ್ಪತ್ರೆ ಹತ್ತಿರ ಮತ್ತು ಐಶ್ವರ್ಯ ಕಾಲನಿ, ಆನಂದನಗರ, ಮುಧೋಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9845566559 ಅಥವಾ 8050941882. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.